ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ಸ್ಫೋಟ ಸಂಭವಿಸ್ತಾ ಇದ್ದಂತೆ ದೇಶಾದ್ಯಂತ ಅಲರ್ಟ್ ಆಗುವಂತಹ ಪೊಲೀಸರು ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ವಿಚಾರ ಅಂತಂದ್ರೆ ತುಮಕೂರಿನಲ್ಲಿ ಮುಜಾಹಿದೀನ್ ಅನ್ನೋನನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಕರ್ನಾಟಕದಲ್ಲಿ ವಿಚಾರಣೆ ನಡೆದಿದೆ. ಏನಾದ್ರು ಲಿಂಕ್ ಇದೆಯಾ, ಏನಾದ್ರು ಮಾಹಿತಿ ಸಿಗುತ್ತಾ ಅಂತೇಳಿ ತುಮಕೂರಿನಲ್ಲಿ ಉಗ್ರ ಸಂಘಟನೆ ಮೆಂಬರ್ಗೆ ಗ್ರಿಲ್ ನಡೆಸಿದ್ದಾರೆ. PH ಕಾಲೋನಿ ನಿವಾಸಿ ಮುಜಾಹಿದೀನ್ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ನಡೆದ ಮರುದಿನವೇ ಆತನ ವಿಚಾರಣೆ ನಡೆದಿರೋದು. ಸತತ 2 ಗಂಟೆ ಕಾಲ ವಿಚಾರಣೆ ನಡೆದಿದೆ. ASP ಪುರುಷೋತ್ತಮ್ ಅವರು ತನಿಖೆಯನ್ನು ನಡೆಸಿದ್ದಾರೆ. ಈತ 6 ವರ್ಷ ಜೈಲಲ್ಲಿದ್ದ ಅನ್ನೋದು ಸಿಕ್ಕಿರುವಂತ ಮಾಹಿತಿ. ತಿಹಾರ್ ಜೈಲಲ್ಲಿ ಇರ್ತಾನೆ. ಖಲೀಫತ್ ಉಗ್ರ ಸಂಘಟನೆ ಸದಸ್ಯನಾಗಿರುವಂತಹ ಮುಜಾಹಿದೀನ್ ಖಲೀಫತ್ ಮುಖಂಡರ ಸಭೆಗೆ ಅವಕಾಶವನ್ನ ಮಾಡಿದ್ದ ಈತ. ಈ ಪ್ರಕರಣ ಸಂಬಂಧ ಮುಜಾಹಿದೀನ್ ಅನ್ನ NIA ಬಂಧಿಸಿ ತಿಹಾರ್ ಜೈಲಿಗೆ ಕಳಿಸಿತ್ತು. 6 ವರ್ಷ ತಿಹಾರ್ ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸಿದ ಮುಜಾಹಿದೀನ್. ಹಾಗಾಗಿ ಆತನ ಮೇಲೂ ಕೂಡ ಅನುಮಾನ ಇರುತ್ತೆ, ಶಂಕೆ ವ್ಯಕ್ತವಾಗಿತ್ತು. ವಿಚಾರಣೆಗೊಳಪಡಿಸಿದ್ದಾರೆ. 2 ಗಂಟೆ ಕಾಲ ವಿಚಾರಣೆಗೊಳಪಡಿಸಿ ಕಳಿಸಿಕೊಟ್ಟಿದ್ದಾರೆ. ಈತ ಖಲೀಫತ್ ಮುಖಂಡರ ಸಭೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಮುಜಾಹಿದೀನ್ ವಿಚಾರಣೆ ನಡೆದಿದೆ. ಆತನ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ದಾರೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ನಮ್ಮ ಪ್ರತಿನಿಧಿ ಜಗದೀಶ್ ಅನ್ನ. ತುಮಕೂರಲ್ಲಿ ಬ್ಲಾಸ್ಟ್ ಆದ ಮಾರನೇ ದಿನವೇ ವಿಚಾರಣೆ ನಡೆದಿರೋದು ಹೌದು. 2 ಗಂಟೆ ಕಾಲ ಆತನನ್ನ ವಿಚಾರಣೆಗೊಳಪಡಿಸಲಾಗಿದೆ. ದೆಹಲಿಯಲ್ಲಿ ಆದಂತ ಬಾಂಬ್ ಬ್ಲಾಸ್ಟ್ಗೂ ಏನಾದರೂ ಈತನಿಗೆ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸಕ್ಕಾಗಿ ವಿಚಾರಣೆಗೊಳಪಡಿಸಿದ್ದಾರೆ. ಸುಮಾರು 6 ವರ್ಷಗಳ ಕಾಲ ತಿಹಾರ್ ಜೈಲಲ್ಲಿ ಇದ್ದು ಬಂದಿದ್ದ ಮುಜಾಹಿದೀನ್. ನೋಡಿ, ಆತ ಖಲೀಫತ್ ಸಂಘಟನೆ ಸದಸ್ಯನಾಗಿದ್ದ. ಖಲೀಫತ್ ಮುಖಂಡರಿಗೆ ಸಭೆಯನ್ನು ನಡೆಸೋದಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿದ್ದ ತುಮಕೂರಲ್ಲಿ. ಹಾಗಾಗಿ ಆತನ ವಿಚಾರಣೆಗೊಳಪಡಿಸಲಾಗಿತ್ತು. NIA ಅರೆಸ್ಟ್ ಮಾಡಿತ್ತು ಆತನನ್ನ, ಮುಜಾಹಿದ್ನನ್ನ. ನೋಡಿ, ಇಲ್ಲಿ ಈ ಸ್ಫೋಟ ಸಂಭವಿಸಿದ ಬಳಿಕ ಮತ್ತೊಂದು ಕಡೆ ಅದಕ್ಕಿಂತ ಮುಂಚೆ ಫರೀದಾಬಾದ್ನಲ್ಲಿ ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆಗ ಅಮೋನಿಯಂ ನೈಟ್ರೇಟ್ ಅನ್ನ ಕೂಡ ಸೀಸ್ ಮಾಡಲಾಗಿತ್ತು. ಇದು ಎಲ್ಲಿ ಸಿಕ್ತು, ಹೇಗೆ ಸಿಕ್ತು, ಈ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ತನಿಖಾಧಿಕಾರಿಗಳಿಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅಮೋನಿಯಂ ನೈಟ್ರೇಟ್ ಖರೀದಿ ಸೀಕ್ರೆಟ್ ಬಹಿರಂಗ ಆಗಿದೆ. ಹರಿಯಾಣದ ಮೆವಾತ್ನಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡಲಾಗಿತ್ತು. ನುಹ್ ನಗರದ ಗೊಬ್ಬರದ ಅಂಗಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡಿದ್ರು. ತನಿಖಾಧಿಕಾರಿಗಳ ವಿಚಾರಣೆಯಲ್ಲಿ ಮುಜಾಮಿಲ್ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಡಾಕ್ಟರ್ ಮುಜಾಮಿಲ್ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಎಲ್ಲಿ ಸಿಕ್ತು ನಿಮಗೆ ಅಮೋನಿಯಂ ನೈಟ್ರೇಟ್, ಎಲ್ಲಿಂದ ಖರೀದಿ ಮಾಡಿದ್ರಿ? ಒಂದು ಗೊಬ್ಬರದ ಅಂಗಡಿಯಲ್ಲಿ ಖರೀದಿ ಮಾಡಿದ್ವಿ ಅಂತೇಳಿ ಆ ಅಮೋನಿಯಂ ನೈಟ್ರೇಟ್ ಖರೀದಿಯ ಸೀಕ್ರೆಟ್ ಅನ್ನ ಬಾಯ್ಬಿಟ್ಟಿದ್ದಾನೆ ಡಾಕ್ಟರ್ ಮುಜಾಮಿಲ್. ಈತನೇ ಡಾಕ್ಟರ್ ಮುಜಾಮಿಲ್. ಈತನನ್ನ ವಿಚಾರಣೆಗೊಳಪಡಿಸಿದಾಗ ಈತ ಒಂದಷ್ಟು ವಿಚಾರವನ್ನ ಬಾಯ್ಬಿಟ್ಟಿದ್ದ. ಎಲ್ಲಿ ಅಡಗಿಸಿಟ್ಟಿದ್ರು ಅಮೋನಿಯಂ ನೈಟ್ರೇಟ್ ಸ್ಫೋಟಕ ವಸ್ತುಗಳು ಈತ ತಿಳಿಸಿದ್ದ, ಸೂಚನೆ ಕೊಟ್ಟಿದ್ದ. ಈತ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಉಳಿದ ಡಾಕ್ಟರ್ಗಳನ್ನ ಕೂಡ, ಉಗ್ರ ಡಾಕ್ಟರ್ಗಳನ್ನ ಕೂಡ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಈತನೇ ಕೊಟ್ಟಂತ ಮಾಹಿತಿ ಪ್ರಕಾರ ಯಾವ ಗೊಬ್ಬರದ ಅಂಗಡಿಯಲ್ಲಿ ನುಹ್ನಲ್ಲಿ ಏನು ಪರ್ಚೇಸ್ ಮಾಡಿದ್ರು ಗೊಬ್ಬರದ ಅಂಗಡಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ, ಆ ಅಂಗಡಿಗೂ ಕೂಡ ಹೋಗಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು.
ನೋಡಿ, ಇವತ್ತು ಮತ್ತೊಬ್ಬ ಡಾಕ್ಟರ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರಿಫ್, ಮತ್ತೊಬ್ಬ ಡಾಕ್ಟರ್ ಆರಿಫ್ ನನ್ನ ಕೂಡ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಿಂಕ್ ನೋಡಿ ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲರೂ ಕೂಡ ಡಾಕ್ಟರ್ಗಳೇ. ದೆಹಲಿ ಆತ್ಮಾಹುತಿ ದಾಳಿಯಲ್ಲಿ ಮತ್ತಷ್ಟು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಮತ್ತೊಬ್ಬ ಡಾಕ್ಟರ್ ATS ವಶಕ್ಕೆ, ಆಂಟಿ ಟೆರರ್ ಸ್ಕ್ವಾಡ್ ವಶಕ್ಕೆ. ಜಮ್ಮು ಕಾಶ್ಮೀರ ಮೂಲದ ಆರಿಫ್ ಬಂಧಿತ ವೈದ್ಯ ಶಾಹೀನ್ ಶಹೀದ್ ಜೊತೆ ಸಂಪರ್ಕದಲ್ಲಿದ್ದ ಈತ ಆರಿಫ್. ಕಾನ್ಪುರದ ಕಾರ್ಡಿಯಾಲಜಿ ಸಂಸ್ಥೆಯ ವಿದ್ಯಾರ್ಥಿ ಡಾಕ್ಟರ್ ಆರಿಫ್. ನೋಡಿ, ಈತನೇ ಡಾಕ್ಟರ್ ಮೊಹಮ್ಮದ್ ಆರಿಫ್. ಈತನ ವಿಡಿಯೋ ಕೂಡ ಇದೆ ನಮ್ಮ ಹತ್ರ, ತೋರಿಸ್ತೇವೆ ನಿಮಗೆ. ಮುಂದಿನ ಭಾಗದಲ್ಲಿ ವಿಡಿಯೋವನ್ನು ಕೂಡ ಪ್ಲೇ ಮಾಡ್ತೇವೆ ನಿಮಗೆ. ಉತ್ತರ ಪ್ರದೇಶದಲ್ಲಿ ಈತನನ್ನ ವಶಕ್ಕೆ ತಗೊಂಡಿರೋದು ATS, ಆಂಟಿ ಟೆರರ್ ಸ್ಕ್ವಾಡ್ ಈತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಕಡೆ ಎಲ್ಲರೂ ಕೂಡ ಅಂದುಕೊಂಡಿರೋದು ಕೇವಲ ಈ ಒಂದು ಸ್ಫೋಟಕ್ಕೆ ಬಳಕೆ ಮಾಡಿಕೊಂಡಿದ್ದು ಒಂದೇ ಕಾರ್ ಅಂತ ಇದ್ರು. ಆದರೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಒಂದಲ್ಲ ಎರಡು ಕಾರ್ ಅನ್ನೋದು ಮಾಹಿತಿ ರಿವೀಲ್ ಆಗಿತ್ತು. ಆ ಮತ್ತೊಂದು ಕಾರ್ ಕೂಡ ಉಮರ್ ನಬಿಗೆ ಸೇರಿದ್ದು, ಅದು ಕೆಂಪು ಕಲರ್ ಕಾರು, ಇಕೋ ಸ್ಪೋರ್ಟ್ ಕಾರ್ ಅನ್ನೋದು ಕೂಡ ಮಾಹಿತಿ ರಿವೀಲ್ ಆಗಿತ್ತು. ಯಾವ ಕಾರಣಕ್ಕೋಸ್ಕರ ಆ ಕಾರನ್ನು ಕೂಡ ಬಳಕೆ ಮಾಡಿಕೊಂಡಿದ್ರು, ಇವರ ಪ್ಲಾನ್ ಏನಾಗಿತ್ತು, ಈ ರಿಪೋರ್ಟ್ ನೋಡಿ. ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಕ್ಕೆ ಟ್ವಿಸ್ಟ್. ಡಾಕ್ಟರ್ ಉಮರ್ ಬಳಸಿದ್ದ ಕೆಂಪು ಬಣ್ಣದ ಕಾರು ಪತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆ ಬಳಿ ನಡೆದ ಸ್ಫೋಟ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಬ್ಲಾಸ್ಟ್ಗೆ ಬಳಸಿದ್ದು ಒಂದು ಕಾರಲ್ಲ, 2 ಕಾರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆಯಲ್ಲಿ ಬಯಲಾಗಿದೆ. ಹರಿಯಾಣದಲ್ಲಿ 2ನೇ ಕಾರು ಸೀಸ್ ಮಾಡಲಾಗಿದೆ. ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಹ್ಯುಂಡೈ ಕಾರು ಸ್ಫೋಟ ಪ್ರಕರಣದ ಶಂಕಿತ ಆರೋಪಿ ಡಾಕ್ಟರ್ ಉಮರ್ ನಬಿ ಬಳಸಿದ್ದ ಕೆಂಪು ಕಾರು ಹರಿಯಾಣದ ಖಂಡಾವಳಿ ಗ್ರಾಮದ ಬಳಿ ಪತ್ತೆಯಾಗಿದೆ. ಸ್ಫೋಟಕ್ಕೆ 2 ಕಾರು ಬಳಸಲಾಗಿತ್ತು ಎಂಬ ಶಂಕೆ ವ್ಯಕ್ತಪಡಿಸಿದ್ದ ತನಿಖಾಧಿಕಾರಿಗಳು 3 ರಾಜ್ಯಗಳಲ್ಲಿ DL10 CK0458 ನೋಂದಣಿಯ ಕೆಂಪು ಬಣ್ಣದ ಫೋರ್ಡ್ ಇಕೋ ಸ್ಪೋರ್ಟ್ ಕಾರು ಡಾಕ್ಟರ್ ಉಮರ್ಗೆ ಸೇರಿದ ಮನೆಯೊಂದರ ಹೊರಗೆ ಪತ್ತೆಯಾಗಿದೆ. ಫರೀದಾಬಾದ್ ಪೊಲೀಸರು ಕಾರು ವಶಪಡಿಸಿಕೊಂಡಿದ್ದಾರೆ. ಉಮರ್ ಹೆಸರಿನ ನೋಂದಣಿಯಾಗಿದ್ದ ಕೆಂಪು ಕಾರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕಾರು ಓಡಾಟದ ಬಗ್ಗೆ ಹರಿಯಾಣ ಪೊಲೀಸರೊಂದಿಗೆ ದೆಹಲಿ ಪೊಲೀಸರು ಮಾಹಿತಿ ಹಂಚಿಕೊಂಡಿದ್ದರು. ಕೆಂಪು ಬಣ್ಣದ ಕಾರು ಬಗ್ಗೆ ಮಾಹಿತಿ ನೀಡುವಂತೆ ಸೂಚಿಸಿದ್ದರು. ಎಲ್ಲ ಠಾಣೆ ಚೆಕ್ಪೋಸ್ಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದರು. ಕಾರು ಪತ್ತೆಗೆ ಪೊಲೀಸರು 5 ತಂಡಗಳನ್ನ ರಚಿಸಿದ್ದರು. ಹರಿಯಾಣದ ಖಂಡಾವಳಿ ಗ್ರಾಮದ ಬಳಿ ಕಾರು ಪತ್ತೆಯಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ತಜ್ಞರ ತಂಡ ಪರಿಶೀಲಿಸಿದೆ. ನಕಲಿ ವಿಳಾಸ ಕೊಟ್ಟು ಕೆಂಪು ಬಣ್ಣದ ಕಾರು ಖರೀದಿ ಮಾಡಿರುವುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಕಾರನ್ನ 2017ರ ನವೆಂಬರ್ 22ರಂದು ದೆಹಲಿಯ ರಜೌರಿ ಗಾರ್ಡನ್ RTOದಲ್ಲಿ ನೋಂದಣಿಯಾಗಿದೆ. ಡಾಕ್ಟರ್ ಉಮರ್ ಉನ್ ನಬಿ ಅಲಿಯಾಸ್ ಡಾಕ್ಟರ್ ಉಮರ್ ಮೊಹಮ್ಮದ್ ಹೆಸರಿನಲ್ಲಿ ನೋಂದಣಿಯಾಗಿತ್ತು. ಆತ ಕಾರಿನ 2ನೇ ಮಾಲೀಕನಾಗಿದ್ದ. ಪ್ರಕರಣದ ಪ್ರಮುಖ ಆರೋಪಿ ಉಮರ್ ಈಶಾನ್ಯ ದೆಹಲಿ ನಕಲಿ ವಿಳಾಸವನ್ನ ಕೊಟ್ಟು ವಾಹನವನ್ನ ಖರೀದಿಸಿದ್ದ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.